ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಜೀವನದಲ್ಲಿ ನೀವೆಲ್ಲ ಎಷ್ಟು ಸಲ ಹೊಡ್ತಾ ತಿಂದಿದ್ದೀರಾ? ಒಂದು ಸಲ, ಎರಡು ಸಲ. ಆದರೆ ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವಂಥ ವ್ಯಕ್ತಿ ಬದುಕಿನುದ್ದಕ್ಕೂ ಯಶಸ್ಸಿಗಾಗಿ ಸೆಣಸಾಟವನ್ನು ನಡೆಸಿದವರು. ಇವತ್ತು ನನ್ನ ಜೊತೆಗಿರುವಂಥ ವ್ಯಕ್ತಿ, ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವಂಥ ವ್ಯಕ್ತಿ ಸ್ಟಿಕ್ಸಸ್ ಟೆಕ್ನಾಲಜೀಸ್ನ ಪ್ರೆಸಿಡೆಂಟ್, ಫೌಂಡರ್ ಹಾಗೆ CEO ಆಗಿರುವಂಥ ರಾಯುಡು ಧನಂಜಯ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವಿದ್ಯಾ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ನಿಮಗೆ, ಮಾರುತಿಯವರಿಗೆ, ರವಿಕುಮಾರ್ ಅವರಿಗೆ ತುಂಬ ಧನ್ಯವಾದ. ಸುಯಿಚಿರೋ ಹೋಂಡಾ ಅವರ ಹೆಸರನ್ನ ಖಂಡಿತ ನೀವು ಕೇಳಿರ್ತೀರಿ. ಹೋಂಡಾ ಕಂಪನಿಯನ್ನು ಕಟ್ಟಿ ಬೆಳೆಸಿದಂಥ ವ್ಯಕ್ತಿ. ಅವ್ರ ಜೀವನಾನು ನಿಮ್ಮ ಲೈಫ್ನ ಹಾಗೆ ಸರ್. ತುಂಬ ಸಲ ಅವರು ಲೈಫ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ಎಲ್ಲವನ್ನ ಕಟ್ಟಿ ಬೆಳೆಸಿದಾಗ ಅದು ಸರ್ವನಾಶ ಆಗಿತ್ತು. ತುಂಬ ಸಲ ಈ ಥರ ಫೇಲ್ಯೂರ್ನ ಅನುಭವಿಸ್ತಾರೆ, ಬಟ್ ಮತ್ತೆ ಫಿನಿಕ್ಸ್ ಥರ ಎದ್ದು ಬಿಡ್ತಾರೆ. ನಿಮ್ಮ ಜೀವನನೂ ಕೂಡ ಅದೇ ರೀತಿ. ಒಂದು ಸಲ ಹಿಂದಕ್ಕೆ ತಿರುಗಿ ನೋಡಿದಾಗ ಎಷ್ಟು ಖುಷಿ ಇದೆ ಸರ್ ಇವತ್ತು ನೀವಿರುವಂಥ ಈ ಪೊಸಿಷನ್ಗೆ. ಇವತ್ತಿನ ದಿನದಲ್ಲಿ ನಾನು ಮಾಡಿರೋ ಕೆಲಸ ಕಾರ್ಯಕ್ರಮಗಳು ನೋಡಿದ್ರೆ ಭಾರಿ ಖುಷಿ ಆಗುತ್ತೆ. ಮುಂಚೆ 3 ದಶಕಗಳ ಜರ್ನಿ ನಿಮ್ಮದು. 3 ದಶಕಗಳ ಜರ್ನಿ. ಕಾಲೇಜಿನಿಂದ ಹಿಡಿದು, ಬಳ್ಳಾರಿಯಿಂದ ಹಿಡಿದು ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ಮತ್ತೆ ಬಳ್ಳಾರಿಗೆ ಹೋಗಬೇಕಾಗಿತ್ತು. ಹೋಗದೆ ಒಂದು ಛಲ ಇಟ್ಕೊಂಡು, ಇಲ್ಲ ಬೆಂಗಳೂರಲ್ಲೇ ನಾವು ಕಾರ್ಯಕ್ರಮ ಮಾಡಬೇಕು, ನನ್ನ ಏನಿದೆ ನನ್ನ ಸಾಧನೆಯನ್ನು ಬೆಂಗಳೂರಿನಲ್ಲೇ ಒಂದು ಸಾಧನೆ ಮಾಡಬೇಕು, ಹೆಸರು ಗಳಿಸ್ಬೇಕು ಅಂತ ಆ ಒಂದು ಛಲ ಇತ್ತು. ಸೊ ಅದರಿಂದ ನಾನು ಬೆಂಗಳೂರನ್ನ ಬಿಟ್ಟು ಹೋಗಿಲ್ಲ. ಸೊ ಆ ಒಂದು ಡಿಸಿಷನ್ ಏನಿತ್ತಲ್ಲ, ಇವತ್ತು ದ್ಯಾಟ್ ಡಿಸಿಷನ್ ವಾಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಅಂತ ನನಗೆ ಅನ್ನಿಸ್ತಾ ಇದೆ. ಅನ್ಸುತ್ತೆ. ರಾಯುಡು ಧನಂಜಯ್ ಅವರ ಲೈಫ್ ಶುರುವಾಗಿದ್ದು ಹೇಗೆ ಅಂತ ತಿಳ್ಕೊಳ್ಳುವಂಥ ಕುತೂಹಲ. ನಮ್ಮ ತಂದೆ ಒಂದು ಸಾಮಾನ್ಯ ಫಾರ್ಮರಿಂದ ಅಲ್ಲಿಂದ ಅವರು ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲಿ ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ಆಗಿ ಜಾಯ್ನ್ ಆದರು. ಇದು 1950s. ನಮಗೆ ಒಂದು ಅಂಗಡಿ ಇತ್ತು, ಪಾನ್ ಶಾಪ್ ಅಂತ ಕರಿತೀವಿ. ಒಂದು ಚಿಕ್ಕ ಅಂಗಡಿ, ಏನು 10x10 ಇಲ್ಲ. ಸೊ ಆ ಅಂಗಡಿನ ನಮ್ಮ ತಾತ ನಡೆಸ್ತಾಯಿದ್ರು. ನಮ್ಮ ತಾತ ತೀರೋದ ಮೇಲೆ ನಮ್ಮ ತಂದೆ ಅದನ್ನು ತಗೊಂಡ್ರು. 7ನೇ ಕ್ಲಾಸ್ ಆದಮೇಲೆ ನಾವು ನಡೆಸೋಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಜನ ಮಕ್ಕಳು ಸರ್ ನೀವು? ನಾವು 4 ಜನ, ನನ್ನ ಸೇರಿಸಿ ಪ್ಲಸ್ ಒಂದು ತಂಗಿ, 5 ಜನ. ಸೊ 4 ಜನನೂ ಅಂಗಡಿನ ನಡೆಸಿದ್ದೀವಿ. ಅದರ ಎದುರುಗಡೆ ಶಿವ ಮಂದಿರ, ಪಕ್ಕದಲ್ಲಿ ಪ್ರಭಾತ್ ಥಿಯೇಟರ್. ಸೊ ಆ ಪ್ರಭಾತ್ ಥಿಯೇಟರ್ ಆಗಿನ ಕಾಲದಲ್ಲಿ ಒಂದು ಒಳ್ಳೆ ಫೇಮಸ್ ಥಿಯೇಟರ್. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಅಲ್ಲಿ ಅಂಗಡಿ ಮುಂದೆನೇ ಒಂದು ಹೀರದ ಸುಗಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಇತ್ತು, ಅಲ್ಲೇ ಓದಿದ್ದು ನಾವು. ಸ್ಕೂಲ್ ಆಗಿದ ತಕ್ಷಣ ನಾವು ಅಂಗಡಿಗೆ ಬರೋರು. ಆವಾಗಲೇ ಬಂದು ನಮ್ಮ ಅಜ್ಜಿಗೆ ಏನಾದರೂ ಹೊರಗಡೆ ಹೋಗ್ಬೇಕಂದ್ರೆ ನಾವು ಹೋಗಿ ಅಲ್ಲಿ ಕೂತು ಒಂದು ಅರ್ಧ ಗಂಟೆ 1 ಗಂಟೆ ಆ ಒಂದು ಬ್ರೇಕಲ್ಲಿ ಅವರಿಗೆ ಒಂದು ಸಹಾಯ ಮಾಡ್ತಾಯಿದ್ವಿ. ನಾನು ಒಂದು ಎಲೆಕ್ಟ್ರಿಕಲ್ ಇಂಜಿನಿಯರ್ ಮುಂಚಿನಿಂದನೇ, ಜೂನಿಯರ್ ಟೆಕ್ನಿಕಲ್ ಸ್ಕೂಲಿಂದನೇ ಎಲೆಕ್ಟ್ರಿಕಲ್ ಬಗ್ಗೆ ನನಗೆ ಭಾರಿ ಆಸಕ್ತಿ. ಆಮೇಲೆ ನಮ್ಮ ಅಣ್ಣ, ನಮ್ಮ ತಂದೆ ಇಬ್ಬರು ಇದ್ಬಿಟ್ಟು, ನಾವು ಕಷ್ಟ ಬೀಳ್ತೇವೆ ನಿನಗೋಸ್ಕರ, ನೀನು ನಿನ್ನ ಸ್ಟಡೀಸ್ನ ನೀನು ಕಂಟಿನ್ಯೂ ಮಾಡು ಅಂತ. ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದು MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವೈಟ್ಫೀಲ್ಡಲ್ಲಿ, ಚನ್ನಸಂದ್ರದಲ್ಲಿದೆ. ಅದು ತಮಿಳ್ ಮೈನಾರಿಟಿ ಕಾಲೇಜ್. ಓಕೆ. MV ಜಯರಾಮನ್ ಅಂತ ಅವರು ಸ್ಟಾರ್ಟ್ ಮಾಡಿದ್ದದು. 1 ವರ್ಷ ಹಾಸ್ಟೆಲಲ್ಲಿರುವಾಗ ಭಾರಿ ತೊಂದರೆ, ಫ್ಯಾಮಿಲಿಗೆಲ್ಲ ತೊಂದರೆ. ಅವರು ಅಂಗಡಿ ನಡೆಸಬೇಕು. ನಾನು ಪ್ರತಿ ತಿಂಗಳು ನನಗೆ 500 ರೂಪಾಯಿ 600 ರೂಪಾಯಿ ಬೇಕಾಗಿತ್ತು. ನಾನು ತಂದೆಗೆ, ಅಣ್ಣನಿಗೆ, ತಾಯಿಗೆ, ನಮ್ಮ ಅಜ್ಜಿಯವರು ಇನ್ನೂ ಇದ್ರಾಗ
ತೊಂದರೆ ಕೊಡಬಾರ್ದು ಅಂಥೇಳಿ ನಾನು ಇಲ್ಲಿಂದ ಬೆಂಗಳೂರಿಂದ ಪ್ರತಿ ತಿಂಗಳು ಅಟ್ಲೀಸ್ಟ್ ಒನ್ಸ್ ಇನ್ ಎ ಮಂತ್ ಆರ್ ಒನ್ಸ್ ಇನ್ 2 ವೀಕ್ಸ್ ನಾನು ಹೋಗಿ ವೀಕೆಂಡ್ ಫ್ರೈಡೇ ಹೋದರೆ ಫ್ರೈಡೇ ನೈಟು, ಸಾಟರ್ಡೆ, ಸಂಡೇ ನೈಟ್ 11 ಗಂಟೆಗೆ ಬಸ್ ತೊಗೊಂಡು ಮಂಡೇ ಬಂದುಬಿಡ್ತಾಯಿದ್ದೆ ಬೆಂಗಳೂರಿಗೆ. ಆ 3 ದಿವಸದಲ್ಲಿ ನಾನು ಏನಿಲ್ದರೂ ಒಂದು 300 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೆ. ಆ 300 ರೂಪಾಯಿ ಸಂಪಾದನೆ ಅನ್ನೋದು ಬಾಳೆಹಣ್ಣುಗಳು ಮಾರಿ ನಮ್ಮ ಪ್ರಭಾತ್ ಥಿಯೇಟ್ರ್ ಇತ್ತಲ್ಲ, ಪ್ರಭಾತ್ ಥಿಯೇಟ್ರ್ ಮುಂದೆ ಆಮೇಲೆ ಒಂದು ಕಾರ್ ಸ್ಟ್ರೀಟ್ ಅಂತಿದೆ, ನಮ್ಮದು ತೇರು ಜಾತ್ರೆ ಆಗುತ್ತೆ, ರಥದ ಹತ್ರ ಅಲ್ಲಿ ಒಂದು ಭಾರಿ ಒಂದು 4 ಜಂಕ್ಷನ್ ಮೀಟ್ ಆಗ್ತವೆ. ಆ ಜಂಕ್ಷನ್ನಲ್ಲಿ ನಾನು ನಮ್ಮ ಅಣ್ಣನೂ ಇರ್ತಾಯಿದ್ರು. ಕಾಲೇಜಲ್ಲಿ ಭಾರಿ ಫ್ರೆಂಡ್ಸು, ಆಂಧ್ರದಿಂದ ಜಾಸ್ತಿ, ತಮಿಳ್ನಾಡದಿಂದ ಜಾಸ್ತಿ, ನಾರ್ತ್ ಇಂಡಿಯಾದಿಂದ ಜಾಸ್ತಿ. ಈ ಆಂಧ್ರದವರೆಲ್ಲ ರಿಚ್ ಕಿಡ್ಸು. ಆಲ್ವೇಸ್ ಐ ಫೆಲ್ಟ್ ಐ ನೀಡ್ ಟು ಡೂ ಸಮಥಿಂಗ್ ಟು ಮೀಟ್ ಆರ್ ಕಮ್ ಅಪ್ ಟು ದರ್ ಲೆವೆಲ್. US ಅಲ್ಲಿ ಓಪನ್ ಮಾಡಿದ್ದಾರೆ, ಸೌತ್ ಆಫ್ರಿಕಾದಲ್ಲಿದೆ, ಇಂಡಿಯಾದಲ್ಲಿ ಗ್ರೋ ಆಗ್ತಾ ಇದ್ದೀವಿ. ಅವ್ರ ಸಾಧನೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅವರೊಂಥರ ಇನ್ಸ್ಪಿರೇಷನ್. ಯಂಗ್ ಜನ್ರೇಷನ್ಗಾಗಲಿ ಇವಾಗಿರೋ ಜನ್ರೇಷನ್ ಆಗಲಿ ತುಂಬ ತಿಳಿಯೋದಿದೆ, ತುಂಬ ಕಲಿಯೋದಿದೆ ಅವರಿಂದ. ನಾವು ಡೈಲಿ ಕಲಿತೀವಿ ಅವರಿಂದ. ಒಂದು ಕಂಪ್ನಿ ಹೇಗೆ ನಡೆಸಬೇಕು, ಅದರಿಂದ ಒಂದು ಫ್ಯಾಮಿಲಿಗೆ ಯಾವ ಥರ ಹೆಲ್ಪ್ ಆಗುತ್ತೆ, ನಿಮ್ಮಲ್ಲಿ ಪೇಷನ್ಸ್ ಲೆವೆಲ್ ಆಗಲಿ, ಒಂದು ಒಳ್ಳೆಯ ಮನುಷ್ಯನಾಗಿ ದೇಶಕ್ಕೆ ಏನು ಮಾಡ್ಬೋದು, ಅವರಿಂದ ಕಲಿಯೋದು ತುಂಬ ಇದೆ. ಆವಾಗಲೇ ನಾನು ಒಂದು ಆಲೋಚನೆ ಮಾಡ್ಕೊಂಡಿದ್ದೆ, ಬೆಂಗಳೂರಿಂದ ಮತ್ತೆ ನಾನು ಬ್ಯಾಕ್ ಬಳ್ಳಾರಿಗೆ ಹೋಗಬಾರ್ದು. ಯಾಕಂದರೆ ಬೆಂಗಳೂರಲ್ಲಿ ಒಂದು ನಾವೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೆ, ಆ ಸಾಧನೆ ಇಲ್ಲೇ ಮಾಡಬೇಕು. ಬಳ್ಳಾರಿಗೆ ಹೋದರೆ ಮತ್ತೆ ಅದೇ ಒಂದು ಎನ್ವೈರ್ಮೆಂಟಲ್ಲಿ ಬೆಳೆದು ನನ್ನ ಥಾಟ್ ಪ್ರಾಸೆಸ್ ಏನಿದೆ ಅದು ಚೇಂಜ್ ಆಗಬಾರ್ದು ಅಂತ ನಾನು ಫಿಕ್ಸ್ ಆಗಿದ್ದೆ. ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇದ್ದರು, ಚಂದ್ರಶೇಖರ್ ದೇವಸೂರ್ ಅಂತ. ಅವರು ನಮ್ಮ ಕನ್ನಡಿಗರು. ಎಷ್ಟು ಒಳ್ಳೆಯ ಮನುಷ್ಯ ಅಂದರೆ ಎಲ್ಲರೂ ಅವರಿಗೆ ಟೆರರ್ ಅಂತ ಕರೆಯೋರು. ಬಟ್ ನನಗೆ ಮಾತ್ರ ಅವರು ಭಾರಿ ಒಂದು ಹೊಂದಾಣಿಕೆಯಿಂದ ನೋಡ್ತಾಯಿದ್ರು. ಯಾಕೆ ಅಂದರೆ ಕನ್ನಡಿಗರು, ಬಳ್ಳಾರಿ ಮಗ, ಆ ಥರ ಒಂಥರ ಆ ಪ್ರೀತಿ ಇತ್ತು ಅವರಿಗೆ. ಸೊ ನಾನು ಹೇಳಿದೆ ಅವರಿಗೆ, ಸರ್ ನಾನು ಬಳ್ಳಾರಿಗೆ ಕರೀತಾರೆ, ನಾನು ಹೋಗೋಕೆ ಇಷ್ಟ ಇಲ್ಲ, ಏನಾದರೂ ಅಡ್ವೈಸ್ ಮಾಡಿ ಏನು ಮಾಡೋದು ಅಂತ. ಇನ್ನೂ ರಿಸಲ್ಟ್ ಬಂದಿಲ್ಲ, ಈಗ ನಾನು ಬಳ್ಳಾರಿಗೆ ಹೋದರೆ ನಾನು ಮತ್ತೆ ಬರೋಕ್ಕೆ ಭಾರಿ ಕಷ್ಟ ಆಗುತ್ತೆ ಅಂಥೇಳಿ. ನೀನು ಯಾಕೆ ಬಳ್ಳಾರಿಗೆ ಹೋಗ್ತೀಯಾ, ಇಲ್ಲೇ ಕೆಲಸ ಮಾಡು ಅಂತ ಅವರು ನನಗೆ ಒಂದು ಬೆಂಬಲ, ವೆರಿ ಬಿಗ್ ಸಪೋರ್ಟ್ ಸಿಸ್ಟಮ್. ಸೊ ನಾನು ಇಲ್ಲಿರೋಕ್ಕೆ ಕಾರಣ ಅವರೂ. ಸೊ ಆ ಥರ ನನ್ನ ಒಂದು ಫಸ್ಟ್ ಜಾಬ್ ನೀವು ಲೆಕ್ಚರರ್ ಆಗಿ ಜಾಯ್ನ್ ಆದೆ. ಸೊ ಅದಕ್ಕೆ ಕಾರಣ ಬಂದ್ಬಿಟ್ಟು ಚಂದ್ರಶೇಖರ್ ದೇವಸೂರ್. ಎಷ್ಟಿತ್ತು ಸರ್ ಸ್ಯಾಲ್ರಿ? ಎಷ್ಟಿತ್ತು ಸರ್ ಫಸ್ಟ್ ಸ್ಯಾಲ್ರಿ? ನನಗೆ 900 ರೂಪೀಸ್ ಕೊಡ್ತಾಯಿದ್ರು. 900 ರೂಪೀಸ್ ಇನ್ 1994, mid 1994, immediately after completing the engineering, before even waiting for the results. ಸೊ ಆಮೇಲೆ ರಿಸಲ್ಟ್ಸ್ ಬಂದ ಮೇಲೆ 2000 ರೂಪಾಯಿ. ಲೆಕ್ಚರರ್ ಆದಮೇಲೆ ಎಲ್ಲರಿಗೂ ನಾನು ಟ್ಯೂಷನ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗ್ 3 ಬ್ಯಾಚು, ಈವ್ನಿಂಗ್ 3 ಬ್ಯಾಚ್. ಟೀಚಿಂಗ್ ಮಾಡ್ತಾ ಇದನ್ನು ಮಾಡಿದೆ. ಓಕೆ. ಸೊ ನಾನು ಬೆಳಿಗ್ಗೆ 6 ಗಂಟೆಗೆ ನಾನು ಹೇಳಿದ್ರೆ 9 ಗಂಟೆವರೆಗೂ ಟ್ಯೂಷನ್ಸು. 6ರಿಂದ 7, 7ರಿಂದ 8, 8ರಿಂದ 9, 3 ಬ್ಯಾಚ್ ಆಗಾಯಿತು. 30 ನಿಮಿಷದಲ್ಲಿ ರೆಡಿಯಾಗಿ ನಾನು ಕಾಲೇಜಲ್ಲಿ ಇರಬೇಕು.
ಅದಾದಮೇಲೆ 5 ಗಂಟೆಗೆ ಕಾಲೇಜ್ ಕ್ಲೋಸು. 5:15 6:30, 6:1 7:00, 7:30 8:00 3 ಬ್ಯಾಚ್ ತೊಗೊಳ್ತಾಯಿದ್ದೆ. ಆ ಥರ ನಾನು ಆಲ್ಮೋಸ್ಟ್ 1 ಇಯರ್ ಮಾಡಿದೆ. 96 ಎಲ್ಲರಿಗೂ Y2K ಬೂಮು, ಇಯರ್ 2000 ಎಲ್ಲ ಚೇಂಜ್ ಆಗ್ತಾಯಿದೆ, Y2K ಬೂಮ್ ಅಂತ ಎಲ್ಲರೂ ಒಳ್ಳೆ ಜಾಬ್ಗಳು. ಇವರೆಲ್ಲ ಲೆಕ್ಚರರ್ ಜಾಬ್ ಬಿಟ್ಟು ಸಾಫ್ಟ್ವೇರ್ ಕಂಪ್ನಿ ಜಾಯ್ನ್ ಆದರು. ನಾನು ಒಬ್ಬ ಮಾತ್ರ ಲೆಕ್ಚರರ್. ಬಟ್ ನಾನು ಎಂಜಾಯ್ ಮಾಡ್ತಾಯಿದ್ದೆ ಬಿಕಾಸ್ ಐ ವಾಸ್ ವೆರಿ ಪ್ಯಾಷನೇಟ್ ಅಬೌಟ್ ಟೀಚಿಂಗ್. ಟೀಚಿಂಗ್ ಒಂದೇ ಅಲ್ಲ, ಭಾರಿ ಕಲಿತೆ ಅಲ್ಲಿ. ಸೊ ಆಮೇಲೆ ಇವರೆಲ್ಲ ಫೋರ್ಸ್ ಮಾಡಿ ಸರಿ ಅಂತ ನಾನು ಇಲ್ಲ ಆಗಲ್ಲ, ನೀವು ಸುಮ್ಮನೆ ನೀವಷ್ಟಿಗೆ ನೀವು ಪಾಡಿಗೆ ಹೋಗಿ. ಸೊ ಆಮೇಲೆ ಇನ್ಸಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು. ಸಿ ಮೈ ಬಿಗ್ಗೆಸ್ಟ್ ವೀಕ್ನೆಸ್ ಈಸ್ ಐ ಕ್ಯಾನ್ಟ್ ಟಾಲರೇಟ್ ಇಫ್ ಸಂಬಡಿ ಕಮ್ಸ್ ಆನ್ ಮೈ ಸೆಲ್ಫ್ ರೆಸ್ಪೆಕ್ಟ್. ಬೇರೆ ಒಂದು ಟರ್ನಿಂಗ್ ಪಾಯಿಂಟ್, ಈ ಒರಿಯಾ ಕಮ್ಯುನಿಟಿಯಿಂದ ನನಗೆ ಒಬ್ಬರು ಪರಿಚಯ ಆದರು. ಅವರೇ ನಿಹಾರ್ ಸಮಂತರ. ಸೊ ಅವರು ಪರಿಚಯ ಆದರು. ಅವರು ಆವಾಗ ಅಶೋಕ್ ಲೈನಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಬೇರೆ ಕಂಪ್ನಿಗೆ ಬಂದರು. ಆಮೇಲೆ BFL ಸಾಫ್ಟ್ವೇರ್ ಅಂತ ಒಂದು ಕಂಪ್ನಿ, ಆಲ್ಮೋಸ್ಟ್ 300 ಪೀಪಲ್ ಇದ್ರು ಆಗ. ಅದು ಬೆಳೆಯೋ ಕಂಪನಿ. ಅದು ಇಟ್ ವಾಸ್ ಹೆಡೆಡ್ ಬೈ ಒನ್ ಆಫ್ ದ ಪರ್ಸನ್ ಕಾಲ್ಡ್ BV ವೆಂಕಟೇಶ್. ಓಕೆ, ಆ್ಯಂಡ್ ನಿಹಾರ್ ಜಾಯಿಂಡ್ ದೆಮ್. ದೆನ್ ಈ ಸೈಡ್ ವೈ ಡೋಂಟ್ ಯು ಲುಕ್ ಅಟ್ ಜಾಯ್ನಿಂಗ್ BFL ಸಾಫ್ಟ್ವೇರ್ ಅಂತ. ಹಾಯ್, ನಾನು ಶ್ರೀಕಾಂತ್. ಸೊ ಚೀಫ್ ಆಫ್ ಸ್ಟಾಫ್ ಆಗಿ ಸ್ಟಿಕ್ಸಿಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. 2013 ಜಾಯ್ನ್ ಆದೆ. ಆಲ್ಮೋಸ್ಟ್ 11 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಸ್ಟಿಕ್ಸಿಸಲ್ಲಿ. ಸೊ ಇಟ್ಸ್ ಎ ಲಾಂಗ್ ಟರ್ಮ್ ಆ್ಯಕ್ಚುಲಿ, ಮೋರ್ ದೆನ್ ಎ ಡೆಕೆಡ್ ಸ್ಪೆಂಡ್ ಮಾಡಿರೋದಕ್ಕೆ ಖುಷಿಯಾಗುತ್ತೆ. ಒಂದು ಒಳ್ಳೆ ಎನ್ವಿರಾನ್ಮೆಂಟು, ಮತ್ತು ನಮ್ಮ CEO ರಾಯ್ಡು ಧನಂಜಯ್ ಒಳ್ಳೆ ವ್ಯಕ್ತಿತ್ವ ಉಂಟು. ಅವರು ನಮಗೆ ಯಾವಾಗಲೂ ಸದಾ ಬೆಂಬಲ ಮತ್ತು ಮಾರ್ಗದರ್ಶಿ ಆಗಿದ್ದಾರೆ. ಎಲ್ಲ ಎಂಪ್ಲಾಯೀಸ್ಗೂ ಒಳ್ಳೆ ಒಂದು ಗೌರವ ಕೊಟ್ಟು ಅವರಿಗೆ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಈಸ್ ವೆರಿ ನೈಸ್ ಪರ್ಸನ್ ಆ್ಯಂಡ್ ಈಸ್ ಆಲ್ವೇಸ್ ಬಿಹೈಂಡ್ ಅವರ್ ಸಕ್ಸಸ್. ಈಸ್ ಹೆಲ್ಪಿಂಗ್ ಅಸ್ ಬೋತ್ ಇನ್ ಪ್ರೊಫೆಷ್ನಲಿ ಆ್ಯಂಡ್ ಪರ್ಸ್ನಲಿ ಫಾರ್ ಅವರ್ ಗ್ರೋತ್ ಇನ್ ದ ಆರ್ಗನೈಸೇಷನ್. ಸೊ ಖುಷಿಯಾಗುತ್ತೆ. ಇನ್ನೂ ನಾವು ಬೇರೆಯವ್ರನ್ನೂ ತುಂಬ ಜನನ ರೆಫರ್ ಮಾಡ್ಬೋದು ಮತ್ತು ಒಂಥರ ಅವ್ರ ಜೊತೆ ಇರೋದಕ್ಕೆ ಖುಷಿ ಆಗುತ್ತೆ. ಯಾವಾಗಲೂ ನಮ್ಗೆ ಆಕ್ಸೆಸಿಬಲ್ ಆಗಿದ್ದಾರೆ. ಕಲಿಯೋದು ತುಂಬ ಇದೆ ಅವ್ರ ಹತ್ರ. ಒಂದು ಗ್ರೌಂಡ್ ಲೆವೆಲಿಂದ ಬಂದು ಯಾವ ಥರ ಒಬ್ಬ ಮನುಷ್ಯ ಸಕ್ಸಸ್ ಮಾಡ್ಬೋದು ಅದೆಲ್ಲ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವತ್ತೂ ನಮ್ಮ ಸಕ್ಸಸ್ ಹಿಂದೆಯೇ ಇರ್ತಾರೆ ಅವರು. ಎನಿ ಟೈಮ್ ಯಾವಾಗ ಬೇಕಾದ್ರೂ ರೀಚ್ ಮಾಡ್ಬೋದು. ಒಂಥರ ಫ್ಯಾಮಿಲಿ ಮೆಂಬರ್ ಥರ ಆಗಿದ್ದಾರೆ ಅವರು. ಸೊ ತುಂಬ ಖುಷಿಯಾಗುತ್ತೆ ಅವ್ರನ್ನ ಇದು ಮಾಡೋದಕ್ಕೆ. ಮತ್ತು ನನಗೆ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಅವ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ನ್ಯೂಸ್ ಚಾನೆಲ್ ನ್ಯೂಸ್ ಫಸ್ಟ್ ಅವ್ರಿಗೆ ಒಂದು ಧನ್ಯವಾದ ಹೇಳ್ತೀನಿ. ನೀವು ಓದಿದ್ದೇ ಒಂದು, ಅದಾದ ನಂತರ ಲೆಕ್ಚರಿಂಗ್ ಮಾಡ್ತೀರಿ, ಅದಾದ ನಂತರ ಸಡನ್ ಶಿಫ್ಟ್ ಆಗ್ತೀರಿ ಸಾಫ್ಟ್ವೇರ್ಗೆ ಆಯಿತು. ಅದಾದ ಮೇಲೆ ನಾನು ಕ್ಯಾಂಪಸ್ಗೆ ಬರ್ತಾ ಇದ್ದೇವೆ. BFL ಸಾಫ್ಟ್ವೇರು ರೆಡಿಯಾಗಿ ಎಲ್ಲ ಇಂಟರ್ವ್ಯೂ ಎಲ್ಲ ಇರುತ್ತೆ. ಸೊ ಅದೆಲ್ಲ ಮಾಡಿಕೊಂಡು BFL ಸಾಫ್ಟ್ವೇರಲ್ಲಿ ಜಾಯ್ನ್ ಆದೆ. ಹೊಸ ಜರ್ನಿ ಸ್ಟಾರ್ಟ್ ಆಯಿತು. ಜೀವನದ ಮತ್ತೊಂದು ಘಟ್ಟ. ಐ ಡಿಡ್ ನಾಟ್ ಲುಕ್ ಬ್ಯಾಕ್. ಪ್ರೋಗ್ರಾಮರಿಗೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ 1998 ಅಮೆರಿಕಾಗೆ ಹೋದೆ. ಸೊ US ಹೋಗಿ ಅಲ್ಲಿಂದ ಮತ್ತೆ ಬಂದು 1999 ಮದುವೆ ಆಯಿತು. ಸೊ ಮತ್ತೆ ನಾನು ಮೈ ವೈಫು ಎಲ್ಲ ಹೋದ್ವಿ ಮತ್ತೆ ಬ್ಯಾಕ್. ಅಲ್ಲಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಅಗೇನ್. ಸಿ ಎವ್ರಿ ಸ್ಟೆಪ್ ದರ್ ಇಸ್ ಅ ಪ್ರಾಬ್ಲಮ್, ರೈಟ್? ಸೊ ಪಾಲಿಟಿಕ್ಸ್ ಜಾಸ್ತಿ. ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಯು ಸಿ ದ ಮೋರ್ ಪೊಲಿಟಿಕಲ್ ವರ್ಲ್ಡ್ ಇನ್ ದ ಮ್ಯಾನೇಜ್ಮೆಂಟ್ ಟೀಮ್. ಓಕೆ, ಸೊ ಆವಾಗ ಈಗ ಇಲ್ಲ, ಈಗೆಲ್ಲ ಫ್ಲ್ಯಾಟ್ ಕಲ್ಚರ್. ದಟ್ಸ್ ವಾಟ್ ಐ ಟ್ರೈ ಟು ಬಿಲ್ಡ್. ಇಲ್ಲ ನಮ್ಮ ಹುಡುಗ ಇವನು ಹಿಂಗೆ ನಾನು ತೆಗಿಬೇಕು. ಸೊ ಆ ಥರ
ಥರ ನಿಮಗೆ ರೆಸ್ಟ್ಲೆಸ್ ಮಾಡಿಬಿಡ್ತಾರೆ, ನೀವೇ ಬಿಟ್ಟು ಹೋಗ್ಬೇಕು ಆ ಥರ. ಆ ಥರದ್ದು ಆ ಥರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ಮೇಲೆ ನಾನು ಮೈ ವೈಫ್ ಈಸ್ ಅ ಬಿಗ್ ಸಪೋರ್ಟ್ ಫಾರ್ ಮೀ ಸಿನ್ಸ್ ಬಿಗಿನಿಂಗ್. ಐ ಮೀನ್ ಶೀ ಈಸ್ ಎ ಸಿವಿಲ್ ಇಂಜಿನಿಯರ್, and she was the biggest support for me till today what I am. ಸೊ ಅದಾದಮೇಲೆ ಮೈ ವೈಫ್ ಸೆಡ್ ಓಕೆ ಲೆಟ್ಸ್ ಗೋ ಬ್ಯಾಕ್ ಟು ಇಂಡಿಯಾ ಅಂತ ಬಂದೆ. ಆವಾಗ ಒಂದು ಟ್ರಾನ್ಸಿಷನ್ ನಡೀತಾ ಇತ್ತು ಇಲ್ಲಿ. ಏನು ಟ್ರಾನ್ಸಿಷನ್ನು, ಎಂಫೋಸಿಸ್ ಅಂತ ಒಂದು ಕಂಪ್ನಿನ ಅಕ್ವೈರ್ ಮಾಡಿದ್ವಿ, BFL ಸಾಫ್ಟ್ವೇರು. ಅದು ಅಕ್ವೈರ್ ಮಾಡಿದ್ಮೇಲೆ ಒಂದು ನಮ್ಮ CEO BV ವೆಂಕಟೇಶ್ನ ಅವರು ಟರ್ಮಿನೇಟ್ ಮಾಡಿದ್ರು. ದೆನ್ ಅವರು ಆಮೇಲೆ ಅವ್ರ ಜೊತೆ ಇನ್ನೂ ಒಂದು 6-7 ಜನ ಬಿಟ್ಟು ಒಂದು ಅಲ್ಲಿಂದ ಒಂದು ಸ್ಪಿನ್ ಆಫ್ ಆಯಿತು, ಮೆಜಾರಿಸ್ ಅಂತ. ಸೊ ನಾನು ಬಂದ ಮೇಲೆ ಇವರು ಆಲ್ರೆಡಿ ಸ್ಟಾರ್ಟ್ ಮಾಡಿದರು. ಅಲ್ಲಿ ಹೋದ ಮೇಲೆ ಅಲ್ಲಿಂದ ನನ್ನ ಥಿಂಕಿಂಗ್ ಅನ್ನೋದು ಚೇಂಜ್ ಆಯಿತು. ಐ ಸ್ಟಾರ್ಟೆಡ್ ಮ್ಯಾನೇಜಿಂಗ್ ದ ಎಂಟೈರ್ US ಆಪ್ರೇಷನ್ಸ್. ಅಲ್ಲಿಂದ ದೆನ್ ಇವರು ಮ್ಯಾನೇಜ್ಮೆಂಟ್ ಟೀಮ್ ಎಲ್ಲ BV ವೆಂಕಟೇಶನ್ ಯಾರು ಈ ಕಂಪ್ನಿನ ಫ್ರೆಂಚ್ ಕಂಪ್ನಿಗೆ ಮಾರಿದ್ರು. ಅದು ನನಗೆ ಗೊತ್ತೇ ಇದ್ದಿಲ್ಲ, ನನಗೊಂದು ಶಾಕರ್ ಅದು. ಸೊ ದೆನ್ ಐ ಜಾಯಿನ್ಡ್ ಅನದರ್ ಕಂಪ್ನಿ. ದೆನ್ ಐ ಬ್ರಾಟ್ ದ ಸೇಮ್ ಮ್ಯಾನೇಜ್ಮೆಂಟ್ ಟೀಮ್ what I had before to start ಬ್ಯಾಂಗ್ಳೂರ್ ಆಪ್ರೇಷನ್ಸ್. ಸೊ ಅಲ್ಲಿಂದ ಅದು ನಿಹಾರು, BV, ನಾನು 3 ಜನ ಸೇರಿಬಿಟ್ಟು ಮತ್ತೆ ಇನ್ನೊಂದು ಕಂಪ್ನಿನ ಸ್ಟಾರ್ಟ್ ಮಾಡಿದ್ವಿ. ಮಾಡಿದ್ಮೇಲೆ some of the issues, everything popped up, but in 18 months we were almost about more than 250 people, and all the accounts I was managing US ಅಲ್ಲಿ. ಸೊ ನಾನು 2009 ದೆನ್ ಐ ಸೆಡ್ ಎನಫ್ ಈಸ್ ಎನಫ್. ಸೊ ಸಾಕು, ಈಗ ನನ್ನದೇ ಒಂದು ಮಾಡೋಣ ಅಂತ. ಆವಾಗ ಭಾರಿ ಸ್ಟ್ರೆಸ್ಸಲ್ಲಿದ್ದೆ. ಮೈ ವೈಫ್ ಅಗೇನ್ ಶಿ ಸಪೋರ್ಟೆಡ್ ಮೀ ಅನ್ಕಂಡೀಷ್ನಲಿ. ಶಿ ಸೆಡ್ ವಾಟ್ ಯು ವಾಂಟ್ ಟು ಡೂ, ನೀನು ಏನು ಮಾಡ್ತೀಯ ಮಾಡು. ಆ ಒಂದು ಸಪೋರ್ಟ್ ಸಿಸ್ಟಮ್ ಇತ್ತು. ಜೇಬಲ್ಲಿ ಕಾಸಿಲ್ಲ. ನಾನು ಅದೇ ಕೇಳಬೇಕು ಅಂದ್ಕೊಂಡಿದ್ದು, ಹೊರಗಡೆ ಬಂದಾಗ ಏನಿತ್ತು ನಿಮ್ಮ ಹತ್ರ ಅಂಥೇಳಿ. ಕಾಸಿಲ್ಲ. $1,000 ಇತ್ತು US ಅಲ್ಲಿದ್ದಾಗ. $1,000ಗೆ ಸರಿ ಏನು ಮಾಡೋದು ಅಂತ $700 ಕಂಪ್ನಿ ಇನ್ಕಾರ್ಪೊರೇಟ್ ಮಾಡೋಕ್ಕೆ ಖರ್ಚು ಮಾಡಿದೆ. ಇನ್ನು $300 ಇತ್ತು. $300 7 days ಆಯಿತು. ರೆಂಟ್ ಕಟ್ಟಬೇಕು, ಎಲ್ಲ ಕಟ್ಟಬೇಕು. ಏನು ಮಾಡೋದು ಅಂತ ಬೇರೆ ಒಬ್ಬ ಫ್ರೆಂಡಿಂದ ಒಂದು $3,000 ಒಂದು ತೊಗೊಂಡೆ. ಅವರು ಇಮಿಡಿಯೇಟ್ಲಿ ಗೇವ್ ಮಿ ದ್ಯಾಟ್ ಮನಿ. ಅಲ್ಲಿಂದ 2 weeks ಆದಮೇಲೆ ಒಂದು ಕಾಲ್ ಬಂತು. ಏನು ನೀನು ಬಿಟ್ಟಿದ್ದೀಯ ಅಂತೆಲ್ಲ ಕಂಪ್ನಿ, ನೀನೇ ಒಂದು ಸ್ಟಾರ್ಟ್ ಮಾಡ್ತಾಯಿದ್ದೀಯ ಅಂತ. ಹೌದು ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಐ ವರ್ಕ್ಡ್ ಫಾರ್ ಹರ್ 10 years. ಅವರು ನನ್ನ ಕಸ್ಟಮರ್. ಅವರು ಚಿಯಾ ಪಾರ್ಕ್ ಅಂತ $100,000 ಕೈಯಲ್ಲಿಟ್ಟರು. ಇಟ್ಬಿಟ್ಟು ಸ್ಟಾರ್ಟ್ ಮಾಡು. ಅದಕ್ಕೆ ಮುಂಚೆ ನಮ್ಮ 2 ಫ್ರೆಂಡ್ಸ್ ಇದ್ದರು, ರಮೇಶ್ ಅಂತ, ಮೋಹನ್ ರೆಡ್ಡಿ ಅಂತ. ವೆರಿ ಗುಡ್ ಜೆಂಟಲ್ಮೆನ್ಸ್. ದೇವರ್ ಒನ್ ಆಫ್ ದಮ್ ಮೈ ಕ್ಲಾಸ್ಮೇಟ್ಸ್ MAJ ಕಾಲೇಜಲ್ಲಿ. ಸೊ ಅವರು ನನಗೆ ದೇವರ್ ಎ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್. ಇನ್ಫ್ಯಾಕ್ಟ್ ದೇ ಇನ್ವೆಸ್ಟೆಡ್ ಲಾಟ್ ಆಫ್ ಮನಿ ಇನ್ ಸೆಟ್ಟಿಂಗ್ ಅಪ್ ದ ಇನ್ಫ್ರಾಸ್ಟ್ರಕ್ಚರ್ ಅದು ಇದು ಅಂತ. ದೇ ವರ್ಕ್ಡ್ ಹಾರ್ಡ್ ಬಿಲ್ಡಿಂಗ್ ದ ಎಂಟೈರ್ ಸಿಸ್ಟಮ್. ನಾನು US ಅಲ್ಲಿದ್ದೆ. ಇಮಿಡಿಯೇಟಾಗಿ ನಾನು 5 ತಿಂಗಳಾದಮೇಲೆ ಬಂದುಬಿಟ್ಟು ಅಲ್ಲಿ ಒಂದು ನಂದು ಸ್ಟಿಕ್ಸಿಸ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ನಮಗೆ ಕೋವಿಡ್ ಟೈಮಲ್ಲಿ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ಇನ್ನೊಂದು ನಾವು ಆಫೀಸ್ ಬಂದಿಲ್ಲ ಅಂದ್ರೂ ಮನೆಯಲ್ಲೇ ನಾವು ಇದ್ವಿ, ಕೆಲಸ ಮಾಡಿಲ್ಲ ಅಂದ್ರೂ ನಮಗೆ ಆ ಕೋವಿಡ್ ಫುಲ್ ಟೈಮ್ ನಮಗೆ ಪೇಮೆಂಟ್ ಕೊಟ್ಟಿದ್ದಾರೆ. ಇನ್ನೊಂದು ಸಾರ್ ಆ್ಯಕ್ಚುಲಿ ತುಂಬ ಟ್ರಾನ್ಸ್ಪರೆಂಟು, ಏನಿದ್ರು ಹೇಳ್ತಾರೆ ನಮಗೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂದ್ಬಿಟ್ಟು. ಆದರೆ ಒಂದು ಕೆಲಸ ಕೊಟ್ಬಿಟ್ಟು ನಮ್ಮ ಹಿಂದೆ ಇರೋದಿಲ್ಲ ಅವರು. ಅವ್ರಿಗೆ ಗೊತ್ತು ಇವ್ರು ಮಾಡ್ತಾರೆ, ಇವರಿಂದ ಕಂಪ್ನಿಗೆ ಏನು ಇದಾಗಲ್ಲ ಅಂತ.
ಟೆಕ್ಸಿಸ್ ಅನ್ನುವಂಥ ನೀವು ಹುಟ್ಟು ಹಾಕಿದಂಥ ಮಗು ಇವತ್ತು ಎಷ್ಟು ದೊಡ್ಡ ಸಾಮ್ರಾಜ್ಯ ಆಗಿ ಬೆಳೆದಿದೆ ಸರ್. ಯಾವ ದೇಶದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ, ಎಷ್ಟು ಜನ ಎಂಪ್ಲಾಯೀಸ್ಗಳಿಗೆ ಕೆಲಸ ಕೊಟ್ಟಿದ್ದೀರಿ? 2009 ಸ್ಟಾರ್ಟ್ ಮಾಡಿದ್ವಿ. ಸೌತ್ ಆಫ್ರಿಕಾದಲ್ಲಿ ಒಂದು ಆಫೀಸ್ ಇದೆ. ಡ್ಯಾಲಸಲ್ಲಿ ಈಗ ತಾನೇ ಒಂದು ಆಫೀಸ್ ಓಪನ್ ಮಾಡಿದ್ದೀವಿ ಟೆಕ್ಸಸಲ್ಲಿ. ಲಾಸ್ ವೇಗಸಲ್ಲಿ ಒಂದು ಸೆಂಟರ್ ಇದೆ. ಅದಕ್ಕೆ ಮುಂಚೆ ಲೂಸಿಯಾನದಲ್ಲಿ ಮಾಡಿದ್ವಿ. ಅದನ್ನು ಲಾಸ್ ವೇಗಸಲ್ಲಿ ಮೂವ್ ಮಾಡಿ ಮತ್ತು ಲಾಸ್ ವೇಗಸಲ್ಲಿ ಅದು ಇದೆ. ಈಗ ಡ್ಯಾಲಸಲ್ಲಿ ಇನ್ನೊಂದು ಆಫೀಸ್ ಓಪನ್ ಮಾಡಿದ್ದೀವಿ. ಈಗ $1,000 ಮಾಡಿರೋದು ಈಗ we are doing about $5 to $6 million. Majorly we would like to focus on ಈಗ next 2 years ಹೆಲ್ತ್ ಕೇರಲ್ಲಿ ಫೋಕಸ್ ಮಾಡಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಭಾರಿ ಒಂದು ಎಮರ್ಜಿಂಗ್ ಟೆಕ್ನಾಲಜಿ. there is lot of opportunities. ಅದಕ್ಕೆ ಉದಾಹರಣೆ ಒಂದು ಸರ್ಕಾರಿ ಶಾಲೆನ ದತ್ತು ಪಡ್ಕೊಂಡಿದ್ದೀರಿ. ಅದ್ರ ಬಗ್ಗೆ ಹೇಳಬಹುದಾ ಅಂತ ಹೇಳಿ, ಯಾಕೆ ಸರ್ಕಾರಿ ಶಾಲೆನೇ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಸರ್ಕಾರಿ ಶಾಲೆ ಯಾಕೆ ಅಂದರೆ ಅದು ಒಂದು ನಮ್ಮ ಗುರುಗಳಿಂದ ಬಂದಿರೋ ಒಂದು ಪಡೆದಿರೋ ಜ್ಞಾನ. ನಾನು 2012 ನನಗೆ ಒಂದು ಗುರುಗಳು ಪರಿಚಯ ಆದರು. ಅವರ ಹೆಸರು ವೆಂಕಟೇಶ್ ಭಟ್ ಅಂತ. ನಾನು ಯಾವಾಗ ನಾನು ಕಷ್ಟದಲ್ಲಿದ್ದನೋ ಅವರು ನನಗೆ ಬೆನ್ನೆಲುಬಾದರು. ಅವರು ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಗುರುಗಳೇ ಏನಾದರೂ ಯಾರಿಗಾದರೂ ಮಾಡಬೇಕಂದ್ರೆ ನೀವು ಹಿಂಜರಿಬೇಡಿ, ನಾನಿದೆ ನಿಮಗೆ ಅಂತ. ಸೊ ಆವಾಗ ನನಗೆ ಅವರು ಒಂದೇ ಒಂದು ಫೋನ್ ಮಾಡಿ, ರೈಡು ಒಂದು ಸ್ಕೂಲಿದೆ, ಸರ್ಕಾರಿ ಸ್ಕೂಲು, ನೀರೇರಿಯಲ್ಲಿ, ಶಿವಮೊಗ್ಗದ ಡಿಸ್ಟ್ರಿಕ್ಟು ಹೊಸನಗರ ತಾಲೂಕಲ್ಲಿ ನೀರೇರಿ ಅಂತ ಒಂದು ಚಿಕ್ಕ ಹಳ್ಳಿ. ಅಲ್ಲಿ ಆ ಸರ್ಕಾರಿ ಶಾಲೆಗೆ ಬರೋ ಹುಡುಗರು ಎಲ್ಲ ಬಡತನದವರು ಅಂಥೇಳಿ. ಸರಿ, ಆಮೇಲೆ ಅವರಿಗೆ ಬಟ್ಟೆ, ಬ್ಯಾಗ್ಸು, ಸ್ಕೂಲಿನ ಏನೇನು ವಸತಿ ಬೇಕೋ ಎಲ್ಲ ಮಾಡಿಕೊಡ್ತೀವಿ ಅವರಿಗೆ. ಏನು 40 ಜನ ಆವಾಗ, ಈಗ ಬೆಳೆದಿದೆ. ಸ್ಟಾರ್ಟ್ ಮಾಡಿರೋದು 40 ಜನದಿಂದ ಸ್ಟಾರ್ಟ್ ಮಾಡಿದ್ವಿ. ಈಗ 100 ಜನ 150 ಜನ ಹುಡುಗರು. ಅದು ಒಂದು ಹೊಸನಗರದಲ್ಲಿ, ಅದೇ ನೀರೇರಿಯಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಇನ್ನೂ ಒಂದು ಆರ್ಫನೇಜ್ ಇದೆ, ಅದು ನಮ್ಮ ಫ್ರೆಂಡೇ ನಡೆಸ್ತಾ ಇರೋದು. ನಮ್ಮ ಫ್ರೆಂಡ್ ಫ್ಯಾಮಿಲಿ. ನಿಮ್ಮ ಸ್ಟಿಕ್ಸಿಸ್ನ ಈ ಟೀಮ್ ಬಗ್ಗೆ ಏನು ಹೇಳ್ತೀರಿ ಸರ್? ಸ್ಟಿಕ್ಸಿಸ್ ಸ್ಟಾರ್ಟ್ ಆಗಿರೋದೇ ಆ ನಂಬಿಕೆಯಿಂದ. ಇವರು ಇಲ್ಲದೇ ಇದ್ದರೆ ಈ ದಿನಕ್ಕೆ ನಾನಿಲ್ಲ, ಇಲ್ಲಿಲ್ಲ. ನನ್ನ ಜೊತೆ ಈಗ ಕೆಲಸ ಮಾಡೋರು, ಈಗ ನಿಮಗೆ ಪರಿಚಯ ಮಾಡಿಸ್ಕೊಟ್ಟೆ, ಇದಕ್ಕೆ ಮುಂಚೆ 20 ವರ್ಷದಿಂದ ಇದ್ದಾರೆ, 12 ವರ್ಷದಿಂದ ಇದ್ದಾರೆ, 14 ವರ್ಷದಿಂದ ಇದ್ದಾರೆ. ಅವರು ಇದ್ದಾರೆ, ನನ್ನ ಜೊತೆನೇ ಇದ್ದಾರೆ. ಸ್ಟಿಕ್ಸಿಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದ್ದವರು ನಿಮ್ಮ ಜೊತೆಗಿದ್ದಾರೆ. ಮುಂಚೆ ಇದ್ದವರು ಬಂದಿದ್ದಾರೆ. ಸ್ಟಾರ್ಟ್ ಮಾಡುವಾಗೂ ನಮಗೆ ನನ್ನ ಹತ್ರ ಬಂದು ಜಾಯ್ನ್ ಆಗಿದ್ದಾರೆ. ಯಾಕೆ ಅಂದರೆ ನಂಬಿಕೆ. ರೈಟ್ ಸರ್, ಸುದೀರ್ಘವಾಗಿ ನಮ್ಮ ಜೊತೆ ಮಾತನಾಡಿದ್ರಿ. ಒಂದು ಬಡ ಕುಟುಂಬದಿಂದ ನಿಮ್ಮ ಜರ್ನಿ ಶುರುವಾಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಓದ್ತೀರಿ, ಪಾನ್ ಅಂಗಡಿನಲ್ಲಿ ಕೆಲಸ ಮಾಡ್ತೀರಿ ತಂದೆಯ ಜೊತೆಗೆ, ಬಾಳೆಹಣ್ಣು ಮಾರಾಟ ಮಾಡ್ತೀರಿ, ಶಿಕ್ಷಕರಾಗ್ತೀರಿ, ಅದಾದ ನಂತರ ಸಾಫ್ಟ್ವೇರ್ ಉದ್ಯೋಗಿ ಆಗ್ತೀರಿ, ಸಾಫ್ಟ್ವೇರ್ ಕಂಪನಿಯನ್ನು ಕಟ್ತೀರಿ. ಈ ಜರ್ನಿನಲ್ಲಿ ಎಷ್ಟೋ ಸಲ ಕೆಳಗೆ ಬೀಳ್ತೀರಿ, ಬಟ್ ಛಲದಿಂದ ಮೇಲಕ್ಕೆ ಬರ್ತೀರಿ. ಇವತ್ತು ಹಠಕ್ಕೆ ಬಿದ್ದು ಒಂದು ಸಾಮ್ರಾಜ್ಯನೇ ಕಟ್ಟಿದ್ದೀರಿ. ನಿಮ್ಮದೇ ಆದಂಥ ಒಂದು ಛಾಪನ್ನು ಸಾಫ್ಟ್ವೇರ್ ಉದ್ಯಮದಲ್ಲಿ ನೀವು ಮೂಡಿಸಿದ್ದೀರಿ ಅಂದರೆ ಬಹುಶಃ ಅದು ಉತ್ಪ್ರೇಕ್ಷೆ ಆಗಲ್ಲ. ನಿಮ್ಮ ಈ ಜರ್ನಿ ನನ್ನ ಪ್ರಕಾರ ಸಾಕಷ್ಟು ಯುವಕರಿಗೆ, ಅದು ಉದ್ಯಮ ಫೀಲ್ಡಿಗೆ ಬರೋರಿರ್ಬೋದು ಅಥವಾ ಯಾವುದೇ ಕ್ಷೇತ್ರಕ್ಕೆ ಹೋಗೋರಿರ್ಬೋದು, ಅವ್ರಿಗೆ ಸ್ಫೂರ್ತಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸರ್ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು ತುಂಬ ಧನ್ಯವಾದಗಳು ನಿಮಗೆ, ಮಾರುತಿಯವರಿಗೆ, ರವಿಕುಮಾರ್ ಅವರಿಗೆ ಈ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ. ಈ ಒಂದು ನಮ್ಮ ಮಾತುಕತೆ ಬೇರೆಯವರಿಗೆ
ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅಂದರೆ ಅದಕ್ಕಿಂತ ನನಗೆ ಇನ್ನಷ್ಟು ಹ್ಯಾಪಿನೆಸ್ ಇಲ್ಲ. ಒಂದು ಸಂತೋಷಕರವಾದ ಒಂದು ವಿಷಯ ನನಗೆ. ರೈಟ್ ಸರ್, ತುಂಬ ಥ್ಯಾಂಕ್ಸ್. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.